ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಕೃಷಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಗೊತ್ತಿರ್ಬೋದು, ಬೀನ್ಸ್ ಕೃಷಿ ಮಳೆಗಾಲದಲ್ಲಿ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ. ಆದರೆ ಬೇಸಿಗೆನಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಈಸಿ ಅಲ್ಲ. ಯಾಕೆಂದರೆ ಟೆಂಪ್ರೇಚರು ಡೇ ಬೈ ಡೇ ರೈಸ್ ಆಗ್ತಾ ಇರುತ್ತೆ. ಮತ್ತು ಟೆಂಪ್ರೇಚರ್ ರೈಸ್ ಆದಾಗೆಲ್ಲನೂ ಫ್ಲವರು ಅಷ್ಟೇ ಡ್ರಾಪ್ ಆಗ್ತಾ ಇರುತ್ತೆ. ಇದು ಒಂದು ರೀತಿ ಬೀನ್ಸ್ ಬೆಳೆಯೋದು ಚಾಲೆಂಜ್ ಅಂತಲೇ ಹೇಳೋದು. ಪ್ರೈಸ್ಗಳು ಆಲ್ಮೋಸ್ಟ್ ಆವರೇಜ್ ಪ್ರೈಸ್ ಆದರೂ ಇದ್ದೇ ಇರುತ್ತೆ ಯುಗಾದಿ ಹಬ್ಬ ಆದಮೇಲೆ. ಆದರೆ ಬೇಸಿಗೆನಲ್ಲಿ ಇಲ್ಲೊಬ್ಬ ಯುವ ಕೃಷಿಕರು ಅದರಲ್ಲೂ ಸೆಕೆಂಡ್ ಬೆಡ್ನಲ್ಲಿ ಟೊಮೊಟೊ ಆದ ನಂತರ ಬೀನ್ಸ್ ಕೃಷಿ ಮಾಡಿದ್ದಾರೆ. ಅದು ಡೈಮಂಡ್ ಬಂಗಾರ ಅಂತೇಳಿ, ಡೈಮಂಡ್ ಸಿರಿ ಕೇಳಿದ್ವಿ, ಡೈಮಂಡ್ ಬಂಗಾರ ಅಂತ. ಅದು ಕೃಷಿ ತುಂಬ ಚೆನ್ನಾಗಿದೆ ಸೆಕೆಂಡ್ ಬೆಡ್ಡಲ್ಲಿ. ಆದ್ರೂ ಆ ಕೃಷಿ ಇಷ್ಟು ಮಾತ್ರ ಮಾಡೋದಕ್ಕೆ ಫ್ರೂಟ್ ಸೆಟ್ಟಿಂಗ್ ಆಗ್ತಿರೋದು ನೋಡ್ಬೋದು ನೀವು. ಇಷ್ಟು ಮಾತ್ರ ಮಾಡೋದಕ್ಕೆ ಅವ್ರ ಶ್ರಮ, ಅವರ ಹಿಂದುಗಡೆ ಇರ್ತಕ್ಕಂಥ ಶ್ರಮ ಮತ್ತು ಅವರು ಏನೇನು ಸ್ಟೆಪ್ಸ್ ತಗೊಂಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ವಿಡಿಯೋದಲ್ಲಿ ನೋಡ್ಬೋದು. ಹೆಸರು ಮತ್ತೆ ನಿಮ್ಮ ಊರು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಬಂದು ವಿವೇಕ್ ಅಂತ. ನಮ್ಮ ಊರು ದೊಡ್ಡದೇನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಕೆ, ಈಗ ಎಜುಕೇಶನ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾ ಇದೀರಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ಕೊಂತ ಇದೀರಾ ಅಂತ ನನಗೆ ಗೊತ್ತಾಗಲಿಲ್ಲ. ಅಗ್ರಿಕಲ್ಚರ್ ಅಂದ್ರೆ ನಾನು ಹಾಸ್ಟೆಲ್ ಇರೋದು. ವೀಕ್ಲಿ ಒನ್ಸ್ ಬರ್ತೀನಿ, ಎಲ್ಲ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಯಾವ ತರ ಔಷಧಿ ಹೊಡಿಬೇಕು, ಏನ್ ಮಾಡಬೇಕು, ಗಿಡ ನೋಡ್ಕೊಂಡು ಹೋಗಿ ಔಷಧಿ ತಂದು ಕೊಟ್ಬಿಟ್ಟು ಮೇಂಟೆನೆನ್ಸ್ ಮಾಡ್ಕೊಂಡು. ಓಕೆ, ಈಗ ನೀವು ಹೇಳೋ ಪ್ರಕಾರ ವೀಕ್ಲಿ ಒನ್ಸೋ ಅಥವಾ 2 ದಿನ ಬಂದಾಗ ಏನೇನಿದೆಯೋ ಅದೆಲ್ಲ ಅದಕ್ಕೆ ಬೇಕಾಗಿರೋದೆಲ್ಲ ತಂದು ಕೊಟ್ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀವಿ, ಮ್ಯಾನೇಜ್ ಮಾಡಿ ಅಡ್ವೈಸ್ ಕೊಟ್ಬಿಟ್ಟು. ಹಿಂಗೆ ಕೃಷಿನಲ್ಲಿ ಆಸಕ್ತಿ. ಇವಾಗ ಕಾಲೇಜು ಓದ್ತಾ ಇರೋದು ಅಂತ ಹೇಳಿದ್ರೆ ಬೇರೆ ಕಡೆ ಓದ್ತಾ ಇದ್ರೆ ನಿಮ್ಗೇನು ಅಂತ ಅದರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಇವಾಗ ಯಾಕಂದ್ರೆ ಹಾಸ್ಟೆಲ್ ಇರ್ತೀರಾ, ಯಾವತ್ತೋ ವೀಕ್ಲಿ 1 ದಿನ ಬರ್ತೀರಾ, ಆ ದಿನನೂ ಕೆಲಸ ಇಟ್ಕೊಂಡ್ರೆ ಹೆಂಗೆ? ಅಂದ್ರೆ ಕೃಷಿ ಮೇಲೆ ಜಾಸ್ತಿ ಆಸಕ್ತಿ ಇರೋದ್ರಿಂದ ಕೃಷಿನೇ ಮಾಡಬೇಕು ಅಂದ್ಬಿಟ್ಟು. ಓಕೆ, ನಾನು ಇಂಟ್ರೊಡಕ್ಷನ್ ಹೇಳ್ದಂಗೆ ಇವಾಗ ಆಲ್ರೆಡಿ ಬಂದು ಟೊಮೊಟೊ ಬೆಳೆದಿರೋಂಥ ಬೆಡ್ಡಲ್ಲಿ ಈಗ ಬೀನ್ಸ್ನ ಮಾಡಿರ್ತೀರಾ. ಸೊ ಟೊಮೊಟೊ ಯಾವ್ದನ್ನ ಹಾಕಿದ್ರಿ, ಯಾವ ರೀತಿ ಬೆಳೆ ಆಗಿತ್ತು? ಟೊಮೊಟೊ ಬಂದು ಯೋಗಿ 35 ಅಂತ ಹಾಕಿದ್ವಿ. ಅದು ಒಳ್ಳೆ ಬೆಳೆನೇ, ಒಳ್ಳೆ ಇಳುವರಿ ಬಂತು. ಆದ್ರೆ ರೇಟ್ ಸ್ವಲ್ಪ ಕಮ್ಮಿ ಬಂತು. ಅದು ಟೊಮೊಟೊ ಸಹ ಇಲ್ಲಿಗಾಗಿತ್ತು. ಬೀನ್ಸ್ ಯಾವ ಮಟ್ಟಕ್ಕೆ ಆಗಿದೆಯೋ ಅದು ಆಲ್ರೆಡಿ ಮೇಲ್ಪಟ್ ಮಾಡಿದ್ರಾ? ನಾವು ಮನುಷ್ಯ ಬಂದಿದ್ರೆ ಅದು ನಮಗೂ ಕಾಣಿಸ್ತಾ ಇರಲಿಲ್ಲ. ಓಕೆ, ಈಗ ಒಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನೀವು ಫಸ್ಟ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದೀರಾ ಅನ್ಸುತ್ತೆ ಗೊಬ್ಬರ. ಇಲ್ಲ ಅಂತ ಹೇಳಿದ್ರೆ 2ನೇ ಬೆಳೆ ಸ್ವಲ್ಪ ಈ ಮಟ್ಟಕ್ಕೆಲ್ಲ ಬರೋದಿಲ್ಲ, ಅದು ಈ ಬಿಸಿನಲ್ಲಿ. ಸೊ ಏನೆಲ್ಲ ಒಂದು ಪ್ರಿಪರೇಷನ್ಗೆ ಕೊಡ್ತೀರಾ ನೀವು? ಪ್ರಿಪರೇಷನ್ಗೆ ಬಂದು ಫಸ್ಟ್ 1ನೇಗ್ಲು ಹಾಕ್ಸಿದ್ವಿ. ಅದಾದ್ಮೇಲೆ 5ನೇಗ್ಲು ಉಳ್ಮೆ ಚೆನ್ನಾಗಿ ಮಾಡಿದ್ವಿ. ಭೂಮಿ ಉಳ್ಮೆ ಫಸ್ಟ್ ಚೆನ್ನಾಗಿ ಮಾಡಬೇಕು. ಅದಾದ್ಮೇಲೆ ಒಂದು 6 ಲೋಡ್ ತಿಪ್ಪೆ ಗೊಬ್ಬರ ಹಾಕಿದ್ವಿ, 2 ಲೋಡ್ ಕೋಳಿ ಗೊಬ್ಬರ ಹಾಕಿದ್ವಿ. ಅದನ್ನ ನಾವು ಸಾಳಗ್ ಹಾಕಿಲ್ಲ, ಚೆಲ್ಬಿಟ್ಟಿತ್ತು. ಆಮೇಲೆ ಬೆಡ್ ಎತ್ಕೊಂಡಿದ್ದು. ಅದರಿಂದ ನಮ್ಗೆ ಬೈಲೆಲ್ಲ ಚೆಲ್ಲೋದ್ರಿಂದ ಒಳ್ಳೆ ಉಪಯೋಗ ಆಗುತ್ತೆ. ಅಂದ್ರೆ ಬೇರೆ ಎಲ್ಲಾದ್ರೂ ಹೋಗಿ ಅದಕ್ಕೆ ಸಿಗ್ತದೆ, ಗೊಬ್ಬರ ಸಿಗ್ತೈತೆ. ಬಟ್ ನಾನು ಮೂಟೆ ಗೊಬ್ಬರ ಅತಿ ಕಮ್ಮಿ ಕೊಟ್ಟಿರೋದು. ಮೂಟೆ ಗೊಬ್ಬರ ಕಡಿಮೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೇವಿನ ಹಿಂಡಿ, ಉಂಗೆ ಹಿಂಡಿ ಮಾತ್ರ ಕೊಟ್ಟಿರೋದು ಜಾಸ್ತಿ. ಹೌದಾ? ಓಕೆ, ಈಗ ಅದಕ್ಕೆ ಏನಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಗೊತ್ತೇ ಇರುತ್ತೆ, ಇನ್ಸ್ಟೆಂಟ್ ಆಗಿ ಅದಕ್ಕೆ ಸಪೋರ್ಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಮೂಟೆ ಗೊಬ್ಬರಗಳು ಇದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರ್ತದೆ. ಸೊ ನೀವು ಹೇಳೋ ಪ್ರಕಾರ ನೋಡೋದಾದ್ರೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಜೊತೆಗೆ ಉಂಗೆ ಹಿಂಡಿ, ಬೇವಿನ ಹಿಂಡಿ ಎಲ್ಲ ಆರ್ಗ್ಯಾನಿಕ್ ಆಗೋಯ್ತು. ಆಲ್ಮೋಸ್ಟ್ 70% ಆರ್ಗ್ಯಾನಿಕ್ ಇದ್ದಂಗಿದೆ. ಓಕೆ, ಈಗ ಇದೊಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇದೆಲ್ಲ ಹೇಳಿದ್ರಿ. ಈಗ ತಳಿ ವಿಚಾರಕ್ಕೆ ಬಂದಾಗ ಬೀನ್ಸ್ ತಳಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ? ಬೀನ್ಸ್ ತಳಿ ಬಂದು ಡೈಮಂಡ್ ಬಂಗಾರ ಅಂತ. ಇದು ಡೈಮಂಡ್ ಬಂಗಾರ, ಡೈಮಂಡ್ ಸಿರಿ ಅವ್ರದೆಲ್ಲ ಒಂದೇ ಕಂಪನಿ. ಇದು ಡೈಮಂಡ್ ಬಂಗಾರ. ಸೊ ಇದೇನಾದ್ರು ಆಲ್ರೆಡಿ ಬೆಳೆದಿದ್ರ ಈ ತಳಿನ? ಬೆಳೆದಿದ್ದೀವಿ. ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ? ರಿಸಲ್ಟ್ ಚೆನ್ನಾಗಿ ಬಂದಿದೆ. ಖಾಲಿ ಅರ್ಧ ಎಕರೆಯಲ್ಲಿ 20 ಗುಂಟೆ ಅಲ್ಲಿ ಹಾಕಿದ್ವಿ. 20 ಗುಂಟೆಗೆ ಹೆಚ್ಚು ಕಮ್ಮಿ 100 ಮೂಟೆ ಕೊಯ್ದಿದ್ವಿ. ಸೂಪರ್, ಒಳ್ಳೆ ಇಳುವರಿ ತೆಗೆದಿದ್ದೀರಾ. ಅಂದ್ರೆ ಮಳೆಗಾಲದಲ್ಲಿ ಏನಾದ್ರು ಇರ್ಬೋದೇನೋ, ಈಗ ಬೇಸಿಗೆದಲ್ಲೆಲ್ಲ ಅಷ್ಟು ಇಳುವರಿ ಬರಲ್ಲ, ಈಗೆಲ್ಲ ಓವರ್ ಡ್ರಾಪ್ ಆಗುತ್ತೆ. ಓಕೆ, ಈಗ ಒಂದು ಪ್ರಾಥಮಿಕ ಹಂತದಲ್ಲಿ ಬಂದು ಈಗ ಬೆಳವಣಿಗೆ ಹಂತಕ್ಕೆ ಬಂದಾಗ ಏನಿರ್ತದೆ, ಬೀಜ ಕಟ್ ಮಾಡಿ, ಈಗ ಬೀಜ ಮಳಿಸೋದೇ ಒಂದ್ ಸ್ವಲ್ಪ ತೊಂದರೆ ಇರ್ತದೆ. ಬೀನ್ಸ್ ಅಲ್ಲಿ ಬೆಳೆ ಮಾಡ್ಬಿಡ್ಬೋದು, ಬೀಜ ಮಳಿಸೋದೇ ನಮ್ ಬಾಧೆ ಇರೋದು. ಅದು ಹೆಂಗ್ ಪ್ಲಾನ್ ಮಾಡ್ಕೊಂತೀರಾ ಬೀಜ ಮಳಿಸೋದಕ್ಕೆ? ಬೀಜಕ್ಕೆ ಅಂದ್ರೆ ಫಸ್ಟ್ ನೀರು ಫುಲ್ ಬೆಡ್ಗೆ ನೆನಿಬೇಕು. ಫುಲ್ ನೆನೆದಾದ್ಮೇಲೆ ಆಮೇಲೆ ನೋಡ್ಕೊಬೇಕು. ಯಾವ ಟೈಮಲ್ಲಿ ಫುಲ್ ತ್ಯಾಮದಲ್ಲಿ ಉಣಿದ್ರೆ ಬೀಜ ಹೋಗ್ಬಿಡುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದು ಆಗಿರ್ಬೇಕು. ಜಾಸ್ತಿ ತ್ಯಾಮನೂ ಇರಬಾರ್ದು, ಏನಿರ್ಬಾರ್ದು, ಆ ಟೈಮಲ್ಲಿ ಉಣ್ಬೇಕು. ಹಾಗೆ ಬೀಜ ಉಣ್ 3 ದಿನ ಆದ್ಮೇಲೆ ನೀರ್ ಬಿಡ್ಬೇಕು. ನೀರ್ ಬಿಟ್ಮೇಲೆ ಮಾಲ್ಗೆ ನಮ್ಗೆ 100% ಬರುತ್ತೆ. 3 ದಿನ ಆದ್ಮೇಲೆ ನೀರ್ ಬಿಡಬೇಕು. ಸ್ವಲ್ಪ ಒಂದು 5-5 ನಿಮಿಷ ಲೈಟ್ ಆಗಿ ಬಿಡಬೇಕು, ಜಾಸ್ತಿನೂ ಬಿಡಬಾರ್ದು. ಇವಾಗ ಬೀನ್ಸ್ ಅಲ್ಲಿ ಬೀಜ ಮೊಳಸ್ಬಿಟ್ರೆ ಒಂದು 40-50% ಬೆಳೆ ಆದಂಗೆ, ಕರೆಕ್ಟಾ? ಓಕೆ, ಇದೊಂದು ವಿಚಾರ ಆಯ್ತು. ಅದಾದ್ಮೇಲೆ ಬಂದು ಪ್ರಾಥಮಿಕ ಹಂತಗಳಲ್ಲಿ ಏನೇನು ತೊಂದರೆಗಳು, ಅಂದ್ರೆ ರೋಗ ಆಗಿರ್ಬೋದು ಅಥವಾ ಕೀಟ ಬಾಧೆ ಆಗಿರ್ಬೋದು, ಏನೆಲ್ಲ ಒಂದು ಅನುಭವ ಬಂದಿದೆ ನಿಮಗೆ? ಅಂದ್ರೆ ಬೀಜ ಮಳ್ತಿದ್ದಾದ್ಮೇಲೆ ಮೊಳಕೆ ಬಂದ್ಮೇಲೆ ಫಸ್ಟ್ ನಮ್ಗೆ ಕಾಣಿಸಿದೆ ಅಂದ್ರೆ ಕಾಂಡ ಕೊಳೆ ರೋಗ.
ಅದಕ್ಕೆ ನಾವು ಡ್ರಂಚಿಂಗ್ ಮಾಡಿದ್ವಿ. ಸೊ ಯಾವ್ದು ಮಾಡಿದ್ರಿ ಸರ್? ಅದಕ್ಕೆ ನಾವು PCT ಪೋರ್ಟೈನ್ ಮತ್ತೆ ಜಿವರಸ್ ಅಂದ್ಬಿಟ್ಟು ಡ್ರಂಚಿಂಗ್ ಮಾಡಿದ್ವಿ. ಓಕೆ. ಅದಾದ್ಮೇಲೆ ಕ್ಯಾಸ್ಕೇಡ್ ಕ್ಯಾಸ್ಕೇಡ್ ಮಾಡಿದ್ವಿ. ಓಕೆ ಓಕೆ ಸೂಪರ್. 2 ಡ್ರಿಂಚಿಂಗ್ ಮಾಡಿದ್ರಿ. 2 ಡ್ರಂಚಿಂಗ್ ಮಾಡಿದ್ವಿ. ಓಕೆ. ಆಮೇಲೆ ಏನೋ ನಿಮಗೆ ಸಾಯೋ ಅಂತ ಏನು ಕಂಡೀಷನ್ ಸಾಯೋ ಬಂದಿಲ್ಲ. ಅಂತದ್ದು ಅದಾದ್ಮೇಲೆ ಸರ್ ಇನ್ನೇನು? ಅದಾದ್ಮೇಲೆ ನಮ್ಗೆ ಕಾಣಿಸಿದಂದ್ರೆ ಟ್ರಿಪ್ಸ್ ಜಾಸ್ತಿ ಟ್ರಿಪ್ಸ್ ಕಾಣಿಸ್ತೀವಿ. ಟ್ರಿಪ್ಸ್ಗೆ ನಾವು 4 ದಿನಕ್ಕೊಂದ್ಸರಿ ಆ ಥರ ಅಟ್ಲೀಸ್ಟ್ ರಂಗೋಲಿ ಒಂದು ವಾರಕ್ಕಾದ್ರೂ ಒಂದು ಕೋಟ್ ಮಾಡ್ಲೇಬೇಕಲ್ವಾ? ಇಲ್ಲಾಂದ್ರೆ 8 ದಿವಸಕ್ಕಾದ್ರೂ ಒಂದು ಕೋಟ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಓಕೆ. ಇನ್ನು ರೋಗದ ವಿಚಾರಕ್ಕೆ ಬಂದಾಗ ಏನಾದ್ರು ರೋಗ ಲಕ್ಷಣಗಳು ಕಾಣಿಸ್ಕೊಂಡಿದೆಯಾ? ರೋಗ ನಮ್ಗೆ ಈ ಬೇಸಿಗೆದಲ್ಲಿ ಏನಾದ್ರು ರೋಗ ನಮ್ಗೆ ಏನು ಕಾಣಿಸಿಲ್ಲ. ಬರೀ ನಮ್ಗೆ ಬೇಸಿಗೆದಲ್ಲಿ ಬರೀ ಟ್ರಿಪ್ಸ್ ಮಾತ್ರ ಕಾಣಿಸ್ತಾ ಇದೆ. ಟ್ರಿಪ್ಸ್ ಒಂದೇ ದೊಡ್ಡ ಅವಳಿ ಅದು. ಹೌದು. ಓಕೆ ಸರ್. ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಒಂದು ಔಷಧಿಗಳು ಹೇಳಿದ್ರಿ ನೀವು, ಟ್ರಿಪ್ಸ್ಗೆ ಒಂದು ವಾರಕ್ಕಾದ್ರೂ ಒಂದು 5-4 ದಿನ ಈ ಥರಕ್ಕೆ ಯಾವಾಗ ನೋಡ್ಕೊಂಡು ಹೊಡ್ಕೋಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಇವಾಗ ಮುಂದ್ಗಡೆ ನೆಕ್ಸ್ಟ್ ಏನು ಬರುತ್ತೆ? ಈಗ ಒಂದು ಫ್ಲವರ್ ಸೆಟ್ಟಿಂಗ್ ಆಗೋ ಸ್ಟೇಜ್ ಇದೆ. ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಯಾವ ರೀತಿ ಗಿಡದ ಮೇಂಟೆನೆನ್ಸ್? ಈಗ ಫ್ಲವರ್ ಸೆಟ್ಟಿಂಗ್ ಆಗೋ ಸ್ಟೇಜಲ್ಲಿ ಬಿಸಿಲು ಜಾಸ್ತಿಯಾಗಿ ಫ್ಲವರ್ ಡ್ರಾಪ್ ಆಗೋದು ಬರುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನೀರ್ ಮೈನು ಅತಿ ಹೆಚ್ಚಾಗಿ ಕೊಟ್ಕೊಂಡ್ರೆ ನಮ್ಗೆ ಫ್ಲವರ್ ಡ್ರಾಪ್ ಆಗಲ್ಲ. ಮತ್ತೆ ದಿನಕ್ಕೊಂದ್ಸರಿ ಬರೀ ನೀರ್ನ ಸ್ಪ್ರೇ ಮಾಡ್ರಿ ಅಂತ ಹೇಳ್ತೀನಿ ರೈತರಿಗೆ. ನೀರ್ನ ಸ್ಪ್ರೇ ಮಾಡಿ, ಬರೀ ನೀರ್ನ ಸ್ಪ್ರೇ ಮಾಡ್ರಿ ದಿನಕ್ಕೊಂದ್ಸರಿ. ಪ್ರತಿದಿನ ಒಂದ್ಸರಿ ಪ್ರತಿದಿನ ಮಾಡ್ಬೇಕಂತ ಹೇಳಿದ್ರೆ ಸೊ ಇದಕ್ಕೆ ನೆಗೆಟಿವ್ ಕಾಮೆಂಟ್ಗಳು ಹಾಕ್ಬಿಡ್ತಾರೆ. ಪ್ರತಿದಿನ ಅದನ್ನ ಹೊಡ್ಕೊಂಡಿರಕ್ಕಾಗ್ತದ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಗೊತ್ತಾದ್ರೆ ಪ್ರತಿಫಲ ಏನ್ ಗೊತ್ತ. ಸೊ ಆಮೇಲೆ ಇದೊಂದು ಬೇಸಿಗೆ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ರೈನ್ ಡ್ರಿಪ್ ಹಾಕಿದ್ದಾರೆ. ನೀವು ಆಲ್ರೆಡಿ ರೈನ್ ಡ್ರಿಪ್ ಹಾಕಿದ್ದೀರಾ. ಕೆಲವೊಬ್ರು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾರೆ. ಕೆಲವೊಬ್ರಲ್ಲ ನಾನೇ ಮಾಡ್ತೀನಿ ಸ್ಪ್ರಿಂಕ್ಲರ್ ಇರಿಗೇಷನ್. ಸೊ ಅದನ್ನ ಹೊರತುಪಡಿಸಿ ಸಾಲಲ್ಲಿ ನೀರು ಬಿಡ್ತಾರೆ. ಸೊ ನೀವು ಯಾವ ಮೆಥಡ್ನ ಇವಾಗ ಅಳವಡಿಸ್ಕೊಂಡಿದ್ದೀರಾ ಅಂತ? ನಾನು ಈಗಾಗಲೇ ರೈನ್ ಪೈಪ್ಸ್ ಅಳವಡಿಸಿದೀನಿ, ಅದರಲ್ಲೂ ಸಕ್ಸಸ್ ಆಗಿದೆ. ಅದು ರೈನ್ ಪೈಪ್ ಸಾಲ್ ಬಿಟ್ಟು ಸಾಲ್ಕ್ ಹಾಕಿದೀನಿ. ರೈನ್ ಪೈಪ್ ಹಾಕಿ ಮತ್ತೆ ನೀರು ಕೂಡ ಬಿಡ್ತಾ ಇದೀನಿ. ಓಕೆ. ರೈನ್ ಪೈಪ್ ಜೊತೆಗೆ ನೀರನ್ನು ಸಹ ಬಿಡ್ತಾ ಇದ್ದೀರಾ. ಸೊ ಈಗ ನೀರಿನ ವಿಚಾರಕ್ಕೆ ಬಂದಾಗ ಈಗ ನೀವು ಸಾಲಲ್ಲಿ ಬಿಟ್ಟಿದ್ದೀರಲ್ವಾ? ಸೊ ಎಷ್ಟು ದಿನಕ್ಕೊಮ್ಮೆ ಬಿಡ್ತೀರಾ? ಸಾಲಲ್ಲಿ ನೀವು 4 ದಿವಸ 3 ದಿವಸಕ್ಕೊಮ್ಮೆ ಬಿಡ್ತೀವಿ. ಓಕೆ. ವಾರದಲ್ಲಿ ಒಂದು 2 ದಿವಸ ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲಿಂದ ಆಚೆಗೆ. ಇವಾಗ ಇಷ್ಟು ದಿನ ಏನು ಅವಶ್ಯಕತೆ ಇರಲಿಲ್ಲ ಇಲ್ಲಿಂದ ಆಚೆಗೆ. ಹೂವು ಬರೋ ಟೈಮಲ್ಲಿ ಕೊಡಬೇಕು. ಓಕೆ. ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಸೊ ಇದಕ್ಕೆ ನಾವು ಏನೇ ಒಂದು ತಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟಿದ್ರೂ ಅಷ್ಟೇ, ಅವೆಲ್ಲ ಬಂದು ಸಾಲಿಡ್ ಗೊಬ್ಬರಗಳು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಅಲ್ಲಿ ಈ ಗೊಬ್ಬರಗಳು ಕೊಡಲೇಬೇಕು, ಡ್ರಿಪ್ ಗೊಬ್ಬರ, ಕೈ ಗೊಬ್ಬರಗಳು ಅಂತ ಬರುತ್ತೆ. ಏನೆಲ್ಲ ಒಂದು ಕೊಡ್ತೀರಾ? ನಾನು ಇದಕ್ಕೆ ಇದುವರೆಗೂ ಒಂದು ಯೂಮಿಕ್ ಆಸಿಡ್ ಅಂತ ಕೊಟ್ಟಿದ್ದೀನಿ. ಯೂಮಿಕ್ ಆಸಿಡ್ ಅಷ್ಟೇ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಸ್ವಲ್ಪ ಕೊಡಿ. ಲಘು ಪೋಷಕಾಂಶ ಯೂಮಿಕ್ ಆಸಿಡ್ ಅಷ್ಟೇ ಮುಗಿಸಾಕಿದ್ದೀರಾ. ಸೂಪರ್. ಇಷ್ಟು ಮಾತ್ರ ಬೆಳವಣಿಗೆ ನೋಡ್ಬೇಕಂತೇಳಿ ತುಂಬಾ ಕಷ್ಟ ಅಷ್ಟು ಮಾತ್ರದಲ್ಲಿ. ಹಂಗಾದ್ರೆ ನೆಲದಲ್ಲಿ ತಾಕ ಚೆನ್ನಾಗಿದೆ ಅಂತ ಆಯ್ತು ಗೊತ್ತಾ. ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಈ ವರ್ಷ ಬಂದು ಟೈನ್ಗಳ ವಿಚಾರಕ್ಕೆ ಬಂದಾಗ 75-80 ರೂಪಾಯಿ ಇರೋ ಟೈನು ಏಕಾಏಕಿ 165 ರೂಪಾಯಿ ಆಗಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಟೈನ್ದೇ ಈಗ 20,000 ಟೈನ್ದೇ ಆಗಿದೆ. ಎಷ್ಟು ಕೆಜಿ ಟೈನ್ ಬಿದ್ದಿದೆ ಈ ಒಂದು ವಿಸ್ತೀರ್ಣಕ್ಕೆ? ಇದಕ್ಕೆ ಟಾಪು ಸೇರಿ ಒಂದು 100 kg ಆಗಿದೆ. 100 kg ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗೋಯ್ತು 20. ಎಲ್ಲಿ 100 kgಗೆ 16,000 17,000 ಇನ್ನೂ ಜಾಸ್ತಿನೇ ಆಗುತ್ತೆ. ಓಕೆ. ಸೊ ಇದಾದ್ಮೇಲೆ ಈಗ ಟಾಪ್ ಹಾಕಿರೋ ವಿಚಾರಕ್ಕೆ ಬಂದಾಗ ಸಾಲ್ ಬಿಟ್ಟು ಸಾಲ ಹಾಕಿದ್ದೀರಾ. ಪ್ರತಿ ಸಾಲಲ್ಲೂ ಹಾಕ್ಬೋದಲ್ವಾ ಅಂತ ಒಂದು ಇದೆ. ಸಾಲಲ್ಲೂ ಹಾಕ್ಬೋದು, ಬಟ್ ನಮಗೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಸಾಲ್ ಬಿಟ್ಟು ಸಾಲ್ಗೆ ಹಾಕಿದ್ರೆ ಮತ್ತೆ ಕಾಯಿ ಎಲ್ಲ ಎತ್ಕೊಂಡು ಹೋಗೋಕೆ ಬಾಧೆ ಆಗುತ್ತೆ. ಅದಕ್ಕೆ ಒಂದ್ ಲೈನ್ ನ ಖಾಲಿ ಇಟ್ಕೊಂಡಿದ್ದೀರಾ. ಈಗ ಟ್ರಿಪ್ಸ್ ಜಾಸ್ತಿ ಆಗುತ್ತೆ ಸಾಲು ಹಾಕಿದ್ರೆ ಔಷಧಿ ತೋರ್ಸೋಕ್ ಬಾಧೆ ಆಗುತ್ತೆ. ಒಂದ್ ಸಾಲಲ್ಲಿ ಆರಾಮಾಗಿತ್ತು ಅಂತ ಹೇಳಿದ್ರೆ 2 ಕಡೆ ಪ್ರೆಷರ್ ಆಗಿ ಹೊಡ್ಕೋಬಹುದು. ಇಕ್ಕಟ್ಟಾದ್ರೆ ಹೊಡಿಯಕ್ಕಾಗಲ್ಲ ಅಂತೀರಾ. ಸಾಲುಗಳು ಇನ್ನು ಅಂತರಗಳು ನೋಡೋದಾದ್ರೆ ತುಂಬಾ ವಿಶಾಲವಾಗಿ ಕೊಟ್ಟಿದ್ದೀರಾ. ಎಷ್ಟು ಕೊಟ್ಟಿದ್ದೀರಾ ಅಂತರಗಳು? ನಾನು ಬೆಡ್ರಿಂದ ಬೆಡ್ಗೆ 5.5 ಅಡಿ 5.5 ಅಡಿವರೆಗೂ ಇದೆ. ಅದಕ್ಕೆ ಇಷ್ಟು ನೀಟಾಗಿ ಅಗಲವಾಗಿ ಕಾಣಿಸ್ತಾ ಇದೆ. ಇನ್ನ ಸಸಿಗಳು ಬಂದು ಒಂದು ಸಿಂಗಲ್ ರೋ ಮಾಡಿದ್ರೆ ಡಬಲ್ ರೋ ಮಾಡಿದ್ರೆ? ಸಿಂಗಲ್ ರೋ ಮಾಡಿದ್ರೆ. ಸೊ ಎಷ್ಟು ಅಂತರಕ್ಕೆ ಹಾಕಿರ್ತೀರಾ? ಅರ್ಧ ಅಡಿಗೆ ಒಂದೊಂದು ಬೀಜ ಹಾಕಿರ್ತೀರಾ. ಸೊ ಈಗ ಒಟ್ಟಾರೆ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ ಇದು? 1.5 ಎಕರೆ. ಬೀಜ ಎಷ್ಟು ಕೆಜಿ ಒಂದು ಪ್ಲಾಂಟೇಶನ್ ಮಾಡಿದ್ರೆ? ಬೀಜ 4.5 ರಿಂದ 5 kg ಮಾಡಿದ್ದೀರಾ. ಸ್ಟಾರ್ಟಿಂಗ್ ಇದರಲ್ಲಿ ಬಂದಾಗ ಏನಂತ ಹೇಳಿದ್ರೆ ಗಿಡದ ಬೆಳವಣಿಗೆ ಹಂತದಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಬಳ್ಳಿ ಹಿಡ್ಕೊಂಡ್ಮೇಲೆ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಸೊ ಬಳ್ಳಿಯೇ ಒಂದು ಸುತ್ತೋ ಒಂದು ವಿಚಾರಕ್ಕೆ ಬಂದಾಗ ನೀವೇನಾದರೂ ಒಂದು ಟಿಪ್ಸ್ ಕೊಡ್ತೀರಾ ರೈತರಿಗೆ? ಯಾವ ರೀತಿ ಇಂಡಿವಿಜುವಲ್ ಆಗಿ ಒಂದೊಂದಕ್ಕೆ ಸುತ್ತಬೇಕಾ ಯಾವ ರೀತಿ ಅಂತ ಏನಾದರೂ? ಅಂದರೆ ನಮಗೆ ಜಾಸ್ತಿ ಜನ ರೈತರು ಟೈನು ರೇಟ್ ಜಾಸ್ತಿ ಆಗೋದ್ರಿಂದ ಜಾಸ್ತಿ ದೂರ ಆಗ್ತಿದ್ದಾರೆ. ಅಂದರೆ ನಮ್ಗೆ ಜಾಸ್ತಿ ದೂರ ಆದಷ್ಟು ನಮಗೆ ತೊಂದರೆ. ಏನಿಲ್ಲ ಅಂದ್ರೂ ನಾನು ಒಂದು 1/4 ಅಡಿ ಇಲ್ಲ ಅರ್ಧ ಅಡಿಗೆ ಹಾಕ್ಸೋಗಿ ಹೇಳ್ತೀನಿ ರೈತರಿಗೆ. ಯಾಕಂದ್ರೆ ಒಂದು ಟೈನ್ಗೆ ಒಂದು 2 ರಿಂದ 3 ಅಂಬು ಹೋದ್ರೇನೆ ನಮಗೆ ಜಾಸ್ತಿ. ನೋಡಿ ಇಲ್ಲಿ ಸುತ್ಕೊಂಡಿರೋದು ಈಗ ನೋಡೋದಾದ್ರೆ ಒಂದರಲ್ಲೇ ಸುಮಾರು ಒಂದು 3-4 ಇದಾವೆ. ಇದರಲ್ಲೂ ಒಂದಿದೆ, ಇನ್ನೂ 1-2 ಅಂಟ್ಕೊಂಡು ಹೋಗ್ತದಕ್ಕೆ. ಸೊ ಈ ಥರ ಇರ್ತದೆ. ಸೊ ಓಕೆ, ಇದೊಂದು ಸಿಂಗಲ್ ಆಗಿ ಸುತ್ತೋದು ಬೆಸ್ಟ್ ಅಂತೀರಾ. ಸೊ ಇನ್ನು ಮೇಲಿನ ವಿಚಾರಕ್ಕೆ ಬಂದಾಗ ಇದನ್ನು ಸುತ್ತಾ ಇರಬೇಕಲ್ಲ ಆಗಾಗ?
ಹೌದು. ಓಕೆ, ಇಷ್ಟೆಲ್ಲ ಒಂದು ಪುಟ್ಟ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಬೆಳೆನ ಇದೇ ರೀತಿ ಚೆನ್ನಾಗಿ ಇಟ್ಕೊಳ್ಳಿ. ಜೊತೆಗೆ ಪ್ರೈಸಸ್ ಬಂದು ಈಗ ಸದ್ಯಕ್ಕೆ ಡೌನಲ್ಲಿದೆ. ನೋಡೋಣ, ಈಗ ಯುಗಾದಿ ಕಳೆದು ಏನಾದರೂ ಒಂದು ಸ್ವಲ್ಪ ಮೂವ್ಮೆಂಟ್ಗೆ ಬರೋ ಚಾನ್ಸಸ್ ಇರುತ್ತಲ್ಲ. ಪ್ರತಿ ವರ್ಷವೂ ಯುಗಾದಿನೇ ಅದಕ್ಕೆ ಬಾರ್ಡರ್ ಲೈನ್ ಇದ್ದಂಗೆ, ಅಲ್ಲಿಂದ ಆಚೆಗೇನೆ ಒಂದು ಸ್ವಲ್ಪ ಮಾರೋದು. ನಿಮಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಬೆಳೆ ಆಗಲಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ಶುಭ ಹಾರೈಸ್ತೀರಿ. ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.